ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾಯಿದ್ದೀನಿ ಗುಳಂಬ. ತುಂಬ ಹೆಲ್ದಿ ಟೇಸ್ಟಿಯಾಗಿರುತ್ತೆ. ಹೊರಗಡೆಯಿಂದ ಜಾಮ್ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಅದೆಲ್ಲ ಕೆಮಿಕಲ್ ಇರುತ್ತೆ. ಅದ್ರಿಗಿಂತ ಬೆಟ್ರು ನಾವು ಮನೆಯಲ್ಲೇ ಮಾವಿನಕಾಯಿ ಸೀಸನ್ ಇದೆಯಲ್ವಾ, ಮಾವಿನಕಾಯಿ ತಂದುಬಿಟ್ಟು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬ್ರೆಡ್ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲ ನೆಂಚ್ಕೊಂಡು ತಿನ್ನೋದಕ್ಕೆ ಸರಿಯಾಗಿರುತ್ತೆ. ವರ್ಷ ಪೂರ್ತಿ ಕೂಡ ಇರುತ್ತೆ, ಏನೂ ಹಾಳಾಗಲ್ಲ. ಮಾವಿನಕಾಯಿನ ಗಟ್ಟಿ ಇರೋದನ್ನ ಮಾವಿನಕಾಯಿ ತೊಗೊಳ್ಳಿ. ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಹೆರ್ಚ್ಕೊಂಡು ಒಂದು ಲೋಟ ತೊಗೊಂಡ್ರೆ ಆ ಲೋಟದಷ್ಟೇ ಬೆಲ್ಲ ತೊಗೊಳ್ಳಿ. ನೀವು ತುಂಬ ರುಚಿ ಬೇಡ ಅಂತಂದರೆ ಕಡಿಮೆ ಕೂಡ ಹಾಕೋಬೋದು. ನಾನಿಲ್ಲಿ 1 ಬೌಲಷ್ಟು ಮಾವಿನ ತುರಿಯನ್ನು ಹಾಕಿದ್ದೀನಿ. ಗ್ಯಾಸು ಸಣ್ಣ ಇಡಬೇಕು ಫ್ಲೇಮು. ಆಮೇಲೆ ನಾನು 1 ಲೋಟ ಬೆಲ್ಲ ತೊಗೊಂಡಿದ್ದೀನಿ, ಆದರೆ ನಾನು ಪೂರ್ತಿ ಹಾಕ್ತಾಯಿಲ್ಲ, ತುಂಬ ಸಿಹಿ ಬೇಡ ಅಂತ ಅರ್ಧ ಹಾಕ್ತಾಯಿದ್ದೀನಿ. ಪೂರ್ತಿ ಹಾಕ್ಕೊಂಡ್ರೂ ತುಂಬ ರುಚಿ ಇರುತ್ತೆ. ಸ್ವಲ್ಪ ನಾವು ಬೆಲ್ಲ ಕಡಿಮೆ ತಿನ್ನೋದು ಸಿಹಿ, ಅದಕ್ಕೆ ಸ್ವಲ್ಪ ಚಕ್ಕೆ ಹಾಕೋಬೇಕು. ಒಂದು 4 ಲವಂಗ, ಬೇಕಾದರೆ ಮೆಣಸುಕಾಳು ಹಾಕೋಬಹುದು, ಏಲಕ್ಕಿ ಕೂಡ ಹಾಕೋಬಹುದು, ಜಾಯಿಕಾಯಿ ಹಾಕೋಬಹುದು. ಅದು ಕೂಡ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಅರಿಶಿನ ಕೂಡ ಹಾಕೋಬಹುದು. ನಾನು ಅರಿಶಿನ ಕೂಡ ಹಾಕಿಲ್ಲ ಇದರಲ್ಲಿ, ಸಿಂಪಲ್ಲಾಗಿ ಪ್ಲೇನಾಗಿ ಮಾಡಿದ್ದೀನಿ. ಸಣ್ಣ ಉರಿಯಲ್ಲಿ ಇದೆರಡನ್ನೂ ಫ್ರೈ ಮಾಡ್ಕೊತಾ ಇರಬೇಕು. ಅದೆಲ್ಲ ಪಾಕ ಬಿಟ್ಕೊಳ್ಳುತ್ತೆ ಬೆಲ್ಲ. ನೀರಿನ ಅಂಶ ಇರಬಾರ್ದು, ತಳ ಹಿಡಿಯದೆ ಹಾಗೆ ನೋಡ್ಕೊತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ವರ್ಷ ಇಡೀ ಇಟ್ಟು ತಿನ್ನಬಹುದು, ಆಚೆನೂ ಇರಬಹುದು, ಇಲ್ಲ ಫ್ರಿಜ್ಜಲ್ಲಿ ಇಟ್ರೂ ಏನೂ ಆಗಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿ ಆಗತ್ತೆ. ನೋಡಿ, ರೆಡಿ ಆಗಿದೆ ಗುಳಂಬ. ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ದಿಯಾಗಿರುತ್ತೆ. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಆಮೇಲೆ ಒಂದು ಡ್ರೈ ಇರುವಂಥ ಜಾರು ಅಥವಾ ಬೌಲಿಗೆ ಹಾಕಿಬಿಡಿ. ನಾನು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಬೌಲಲ್ಲಿ ಹಾಕಿದ್ದೀನಿ. ಆಮೇಲೆ ನಾನು ಜಾರಿಗೆ ಹಾಕ್ತೀನಿ. ತಣ್ಣಗಾದ ತಕ್ಷಣ ನೀರಿನ ಅಂಶ ಹಾಕಬೇಡಿ. ಆ ಜಾರು ಬಿಸಿಲಲ್ಲಿ ಒಣಸಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.